ಗದಗದಲ್ಲಿ ಒಂದೇ ಕುಟುಂಬದ ನಾಲ್ವರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಹಂತಕರನ್ನ ಸೆರೆ ಹಿಡಿದಿರುವಂಥದ್ದು. ಒಂದೇ ಕುಟುಂಬದ ನಾಲ್ವರ ಹತ್ಯೆ ಪ್ರಕರಣ, ಮಗನಿಂದಲೇ ಕುಟುಂಬವನ್ನು ಮುಗಿಸಲಿಕ್ಕೆ 65 ಲಕ್ಷ ರೂಪಾಯಿ ಸುಪಾರಿಯನ್ನು ಕೊಡಲಾಗಿತ್ತು ಅನ್ನುವಂತಹ ವಿಚಾರ ತನಿಖೆಯಲ್ಲಿ ಗೊತ್ತಾಗಿದೆ. ಮಹಾರಾಷ್ಟ್ರ ಮೂಲದ ಫಯಾಜ್ ಅಂಡ್ ಗ್ಯಾಂಗಿಗೆ ಈತ ಸುಪಾರಿಯನ್ನು ಕೊಟ್ಟಿದ್ದ. ಘಟಗೇರಿ ನಗರಸಭೆಯ ಉಪಾಧ್ಯಕ್ಷೆ ಸುನಂದಾ ಬಾಕಳೆ ಮನೆಯಲ್ಲಿ ನಾಲ್ವರು ಹತ್ಯೆಯಾಗಿದ್ರು. ಪ್ರಕಾಶ್ ಬಾಕಳೆ ಮೊದಲ ಹೆಂಡತಿಯ ಮಗ ವಿನಾಯಕನಿಂದ ಸುಪಾರಿಯನ್ನ ಕೊಡಲಾಗಿತ್ತು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಗದಗ ನಗರದ ದಾಸರ ಓಣಿಯಲ್ಲಿ ನಡೆದಿದ್ದಂತಹ ನಾಲ್ವರ ಭೀಕರ ಹತ್ಯೆ. ಕೊಲೆಯಾದ ದಿನದಿಂದಲೂ ಕೂಡ ಸ್ಥಳದಲ್ಲಿಯೇ ಇದ್ದ ವಿನಾಯಕ ಯಾರಿಗೂ ಅನುಮಾನ ಬರಬಾರ್ದು ಅನ್ನುವಂತಹ ಕಾರಣಕ್ಕೆ ಕೊನೆಗೂ ಕೂಡ ಪೊಲೀಸರಿಗೆ ಖುದ್ದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಮುಂಗಡವಾಗಿ 2 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದ. 8 ಜನರನ್ನ ಈಗ ಬಂಧಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಲ್ಲಿ 8 ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ. ಈ 8 ಜನ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೇವೆ. ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಕಳೆ, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ, 31 ವರ್ಷ, ಸನ್ ಆಫ್ ಪ್ರಕಾಶ್ ಬಾಕಳೆ, ರೆಸಿಡೆಂಟ್ ಆಫ್ ಗದಗ್. ಪ್ರಕಾಶ್ ಬಾಕಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇಂಟ್ ಆಗಿದ್ದಾರೆ. ಪ್ರಕಾಶ್ ಬಾಕಳೆ ಮತ್ತು ವಿನಾಯಕ್ ಬಾಕಳೆ ಮಧ್ಯದಲ್ಲಿ ರಿಲೇಷನ್ ತಂದೆ ಮಗ. ಪ್ರಕಾಶ್ ಬಾಕ್ಲೆ ಅವರ ತಂದೆ ವಿನಾಯಕ್ ಬಾಕ್ಲೆ ಮಗ. ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ 29 ವರ್ಷ, ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಇಲ್ಲಿ ಗದಗ್ನಲ್ಲಿ, ರೆಸಿಡೆಂಟ್ ಆಫ್ ಗದಗ್ ಟೌನ್, ಸನ್ ಆಫ್ ನಿಸಾರ್ ಅಹಮದ್ ಖಾಜಿ. ಮೂರನೇದು ಜೀಶಾನ್, ವಯಸ್ಸು 24 ವರ್ಷ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಗೌಡ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮನಗೌಡ, ಗದಗದಲ್ಲಿ ನಡೆದಂತಹ ಒಂದೇ ಕುಟುಂಬದ 4 ಕೊಲೆ ಗದಗದ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಪೊಲೀಸರು ಈ ಪ್ರಕರಣವನ್ನ ಭೇದಿಸಿದ್ದು ಹೇಗೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಂತ? ಪ್ರೇಮ್, ನಿಜಕ್ಕೂ ಗದಗ ಜಿಲ್ಲೆಯಲ್ಲಿ ನಗರದಲ್ಲಿ ಅದು ನಗರಸಭೆ ಉಪಾಧ್ಯಕ್ಷೆಯ ಮನೆಯಲ್ಲಿ 4 ಬರ್ಬರಿ ಹತ್ಯೆ ಆಗಿತ್ತು. ಇದು ಗದಗ ಬೆಟಗೇರಿ ಅವಳಿ ನಗರದ ಜನರನ್ನ ಒಂದು ರೀತಿ ನಿದ್ದೆಗೆಡುವಂತೆ ಮಾಡಿತ್ತು. ಹಾಗಾಗಿ ಈ ಒಂದು ಪ್ರಕರಣವನ್ನ ಬೆನ್ನಟ್ಟಿದಂತಹ ಪೊಲೀಸರಿಗೆ ಒಂದು ಕ್ಲೂ ಸಿಕ್ಕಿದೆ. ಏನಂತಂದ್ರೆ ಅಲ್ಲಿ ಬಿದ್ದಂತಹ ಒಂದಿಷ್ಟು ಮಾರಕಾಸ್ತ್ರಗಳಾಗಿರ್ಬೋದು, ಒಂದು ಶೂ ಆಗಿರ್ಬೋದು, ಇದನ್ನ ಬೆನ್ನಟ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆರೋಪಿಗಳು ಸಿಗ್ತಾರೆ. ಅದು ಆರೋಪಿಗಳು ಯಾರು ಆಗಿರಲ್ಲ, ಮನೆಯಲ್ಲೇ ಒಬ್ಬ ಮನೆಯ ಹಿರಿ ಮಗ ಕುಂತು ಈ ಒಂದು ಘಟನೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಪ್ರಕಾಶ್ ಬಾಕಳೆ ಅನ್ನೋರಿಗೆ 2 ಮದುವೆ ಆಗಿರುತ್ತೆ. ಮೊದಲನೇ ಹೆಂಡತಿ ಮಗನಾದಂತಹ ವಿನಾಯಕ್, ಅವನು ಮೊದಲೇ ಮಗ, ಹಿರಿಯ ಮಗ, ಅಂದ್ರೆ ಮೊದಲನೇ ಹೆಂಡತಿಯ ಮಗ, ಹಿರಿಯ ಮಗ, ಅವನೇ ತಂದೆ ಮತ್ತು ತಾಯಿ ಮತ್ತು ಸಹೋದರನನ್ನ ಹತ್ಯೆ ಮಾಡೋಕೆ ಸುಪಾರಿ ಕೊಟ್ಟಿರುವಂತದ್ದು. ಅದು 65 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಈ ಒಂದು ವಿನಾಯಕ್ ಅನ್ನುವಂತ ಏನು ಪ್ರಕಾಶ್ ಬಾಕಳೆ ಮಗ ಇದ್ದಾನೆ, ಇವನು ಅವರ ವ್ಯವಹಾರದಲ್ಲಿ ತಂದೆ ಕೈ ಹಾಕಿರ್ತಾನೆ. ಹಾಗಾಗಿ ಈ ಒಂದು ವಿಷಯಕ್ಕೆ ಮಗ ಕೋಪಿತುಕೊಂಡು ತಂದೆಯನ್ನೇ ಮುಗಿಸಿ ಬಿಡಬೇಕು, ತಾಯಿಯನ್ನೇ ಮುಗಿಸಿ ಬಿಡಬೇಕು ಅನ್ನುವಂತ ಒಂದು ಕ್ರೂರ ಹತ್ಯೆಗೆ ಮುಂದಾಗಿ ಒಂದು 65 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿರ್ತಾರೆ. ಈಗ ಒಟ್ಟು 8 ಜನರು ಸಿಕ್ಕಾಕೊಂಡಿರುವಂತದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ.